ಮತ್ತು ನೃತ್ಯ ಮತ್ತು ಅವರು ರಕ್ತದಲ್ಲಿ ಕಣಕಣದಲ್ಲಿ ಕೂಡ ಮೈಗೂಡಿಸಿಕೊಂಡು ಬೆಳೆದಿರುವಂಥದ್ದು. ಹಾಗಾಗಿ ಮೊದಲಿಂದ ಕೂಡ ವಿದ್ಯಾಭ್ಯಾಸ ಮಾಡ್ಕೊಂತ ಒಬ್ಬ ನಟನಾಗ್ಬೇಕು ಅನ್ನೋ ಆಸೆ ಇದ್ದೇ ಆಗಿದೆ. ಬೇರೆ ಯಾವುದೇ ಒಂದು ಯೋಚನೆ ಕೂಡ ಅವನಲ್ಲಿ ಇರಲಿಲ್ಲ. ಎಷ್ಟೇ ಒಂದು ರಾಜಕೀಯ ಒಂದು ನಮ್ಮ ಮನೆಯಲ್ಲಿ ನಡೀತಾ ಇದ್ರು ಕೂಡ, ಎಷ್ಟೋ ದೊಡ್ಡ ಆರ್ಭಾಟಗಳು ನಡೀತಾ ಇದ್ರು ಕೂಡ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಂಡವನಲ್ಲ. ಕೇವಲ ಚಿಕ್ಕ ಮಗು ಇದ್ದಾಗ್ಲಿಂದ ಕೂಡ ಏನೊಂದು ಪುನೀತ್ ರಾಜ್ಕುಮಾರ್ ಮತ್ತು ಜೂನಿಯರ್ NTR ಅವರಿಬ್ಬರನ್ನು ಕೂಡ ನೋಡಿ ಫಾಲೋ ಮಾಡ್ಕೊಂತ ನಾನು ಆ ರೀತಿ ಜನರ ಪ್ರೀತಿ ಗಳಿಸ್ಬೇಕು ಅನ್ನುವಂಥದ್ದು ಚಿಕ್ಕಂದಿನಿಂದಲೂ ಕೂಡ ಇತ್ತು. ಅದು ತಾವೆಲ್ಲ ಕೂಡ ನೋಡಿದಾಗೆ 6-7 ವರ್ಷ ಮಗು ಇದ್ದಾಗ್ಲಿಂದ ಕೂಡ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗೆ ಎಕೆ ರಾಜ ರಾಣಿ ಅನ್ನೋ ಹಾಡಿಗೆ ಡ್ಯಾನ್ಸ್ ಮಾಡಿದಾಗ ಅವರು ಅಪ್ಕೊಂಡು ಮುದ್ದಾಡಿದ್ರು. ಮತ್ತೆ ಈ ಚಿತ್ರಕ್ಕೆ ನಿರ್ದೇಶಕರು ರಾಧಾಕೃಷ್ಣ ಅವ್ರನ್ನ ಕೂಡ ಪುನೀತ್ ರಾಜ್ಕುಮಾರ್ ಅವರೇ ಪರಿಚಯ ಮಾಡಿಸ್ಕೊಟ್ರು. ಜನರ ಒಂದು ಪ್ರೀತಿ ಅಭಿಮಾನ ಒಬ್ಬ ನಟನಾಗಿ ಶಾಶ್ವತವಾಗಿ ನೆಲೆಯೂರಬೇಕು ಅನ್ನೋ ಒಂದು ಆಸೆಗೆ ಎಲ್ಲ ಮಾಧ್ಯಮ ಸ್ನೇಹಿತರು, ಕರ್ನಾಟಕ ರಾಜ್ಯದ ಜನತೆ ಆಶೀರ್ವಾದ ಮಾಡಿದ್ರೆ ಒಂದು ತಂದೆಯಾಗಿ ನನಗೆ ಅದೇ ದೊಡ್ಡ ಸಂತೋಷ. ಅಂದ್ರೆ ನಾನು ನನ್ನ ಒಂದು ಮಗನ ಚಿತ್ರ ಅಂತ ಹೇಳೋದಕ್ಕಿಂತ ಕೂಡ ಸಿನಿಮಾ ಬಗ್ಗೆ ನನಗಿರೋ ನಾಲೆಜ್ ಪ್ರಕಾರ ತುಂಬಾ ಅದ್ಭುತವಾಗಿ ಮೂಡಿ ಬಂದಿರುವಂತ ಇಡೀ ಕುಟುಂಬ ಅಂದ್ರೆ ಎಲ್ಲರೂ ತಂದೆ